ಆ ಸೊಸೆನ ಒಂದು ದಿವಸನೂ ನೆಮ್ಮದಿಯಾಗಿ ಇರೋದಕ್ಕೆ ಬಿಟ್ಟಿಲ್ಲ ಮದುವೆ ಆದಾಗಿಂದನೂ. ಏನಾದರೂ ಇವಳೇನಾದರೂ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟುಬಿಡ್ತಾಳೆ ಅಂದ್ಬಿಟ್ಟು ನಮಗೆ ಗೊತ್ತು ಹೆಂಗೆ ಬಿಡಿಸ್ಕೊಂಬರೋದು ಪೊಲೀಸವ್ರ ಹತ್ರ. ದುಡ್ಡು ಕೊಟ್ಟರೆ ಬಿಡ್ತಾರೆ. ಇವ್ರಿಗೆ ಇಂಥ ಕೇಸ್ಗಳೆಲ್ಲ ನಡೆಸಿ ತುಂಬ ಚೆನ್ನಾಗಿ ಗೊತ್ತು. ಈ ಹೆಣ್ಮಕ್ಳಿದ್ದಾರೆ ಅಲ್ವಾ, ಇವರು ಭಾವ, ಈ ಅವ್ರ ಹೆಂಡ್ತಿರ್ಗೆ ಎಲ್ಲ ಹಿಂಗೆ ಪೊಲೀಸ್ ಸ್ಟೇಷನ್ಗಳು ಇವ್ರ ಮೇಲೆ ಕಂಪ್ಲೇಂಟ್ಗಳು ಕೊಟ್ಟು ಇವರು ದುಡ್ಡುಗಳು ಕೊಟ್ಟು ಬಿಡಿಸ್ಕೊಂಬಂದು ಇದೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಇದೆ. ಅದಕ್ಕೋಸ್ಕರ ನಾವು ದುಡ್ಡು ಕೊಟ್ಟರೆ ಪೊಲೀಸವ್ರು ಬಿಡ್ತಾರೆ ಹಂಗೆ ಅನ್ನೋದವರು. ಅವರು ಮಾತ್ರ ಭಯ ಪಡೋದಿಲ್ಲ. ಏನೋ ಪೊಲೀಸವರು ಇವ್ರ ಗಂಡಂದಿರ್ತಾರ ಇವ್ರಿಗೆ, ಅವ್ರು ಹಂಗೆ ಅಂದ್ಕೊಂಡಿದ್ದಾರೆ. ಇವ್ರು ಹೇಳೋ ಮಾತಿಗೆ ಒಳ್ಳೆಯವ್ರು ಸಹ ಪೊಲೀಸವ್ರು ಕೆಟ್ಟವ್ರೇನೋ ಅಂದ್ಕೊಂಡ್ಬಿಡ್ಬೇಕು. ನೋಡ್ದಿರ ಇರೋರು ಪೊಲೀಸವ್ರು ಕೆಟ್ಟವ್ರೇನೋ ಅಂದ್ಕೊಂಡ್ಬಿಡ್ಬೇಕು. ಎಳ್ಕೊಂಡೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕುಂಡ್ರಿಸಿದ್ರೆ ಗೊತ್ತಾಗುತ್ತೆ. ಅವರು ಸ್ಟ್ರಾಂಗೇ ಇದ್ದಾರೆ. ತುಂಬ ತುಳಿದ್ರು ಆ ಸೊಸೆನ, ತುಳಿದು ಬೇಡ ಅವಳ ಕಥೆನ. ಅಲ್ಲಿಂದ ಬರ್ತಾರೆ, ಮೇಯ್ತಾರೆ. ಇಲ್ಲಿರೋ ಸೊಸೆನ ಕಸದ ಥರ ನೋಡೋದು. 2 ಲಕ್ಷ ಬಾಡಿಗೆ ಬಂದರೆ ಇವಳಿಗೆ ಸ್ಟಾರ್ಟಿಂಗಲ್ಲಿ ಕೊಡ್ತಾ ಇದ್ದಿದ್ದು 10,000, ಆಮೇಲೆ 1 ವರ್ಷ ಆದಮೇಲೆ 15,000, ಆಮೇಲೆ 20,000, ಆಮೇಲೆ 25,000, ಈ ಥರ 5,000 ಇನ್ಕ್ರೀಸ್ ಮಾಡಿ ಸ್ಟಾಪ್ ಆಗೋಯ್ತು 25,000ಕ್ಕೆ. ಈಗ ನಾನು ಹೆಸ್ರು ಮಾಡಿಬಿಟ್ಟಿದ್ದೀನಿ, ನನ್ನ ಸೊಸೆನ ನಾನೇ ನೋಡ್ಕೊತಾ ಇರೋದು, ಮಹಾರಾಣಿ ಥರ ನೋಡ್ಕೊತಾ ಇದ್ದೀನಿ ಅಂದ್ಬಿಟ್ಟು ಬಿಲ್ಡಪ್ ಕೊಟ್ಟಿದ್ದಾಳೆ. ಆದರೆ ಈಕೆ ಮಾಡ್ತಾ ಇರೋ ಕಿತಾಪತಿ ಯಾರಿಗೂ ಗೊತ್ತಿಲ್ಲ. ಈಕೆ ಒಂದು ಸತಿ ಇವರು ಏನೋ ಕೇಸುಗಳು ಹಾಕಿದಾಗ ಹೋಗಿ ಕೇಳಿದ್ದಕ್ಕೆ ಏನಂತಾಳೆ, ಇವಳು ಎಲ್ಲೋ ಬಾಡಿಗೆ ದುಡ್ಡಿಗೆ ಬಂದುಬಿಟ್ಟಿದ್ದಾಳೆ ಅಂದ್ಬಿಟ್ಟು, ನಮಗೆ ಮಾತ್ರೆಗಳಿಗೆ 1 ತಿಂಗಳಿಗೆ 1 ಲಕ್ಷ ಖರ್ಚಾಗುತ್ತೆ ಅಂತ ದೊಡ್ಡ ರೋಗ ಏನು ಬಂದಿದೆ ಇವಳಿಗೆ. ಇವಳಿಗೆ ಮಾತ್ರೆಗಳು, ಶುಗರು, BP ಮಾತ್ರೆಗಳಿಗೆ, ಇವಳಿಗೆ ಅವ್ರ ಮನೇಲಿರೋ ಒಬ್ಬ ಮಗಳು ಮೆಂಟ್ಲಿಗೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಪಟ್ಬಿಟ್ಟು 1 ಲಕ್ಷ ಅಲ್ಲ 1 ಕೋಟಿ ಆಸ್ಪತ್ರೆಗೆ ಇಟ್ಬಿಟ್ಟು ತಿನ್ನಿರಿ, ಯಾರು ಬೇಡ ಅಂದರು. ಇವ್ರು ಕಷ್ಟಪಟ್ಟಿರೋದು ನೀವು ತಿಂತೀರ ಅಲ್ವಾ, ಅದು ಯಾವ ಧರ್ಮ? ತಿಂಗಳಿಗೆ 1 ಲಕ್ಷ ಖರ್ಚಾಗುತ್ತಂತೆ ಮಾತ್ರೆಗಳಿಗೆ ಅಂತ. ಅದೇ ನಾನು ಅಂದ್ಕೊಂಡೆ, ಇವಳಿಗೆ ಏನಂತ ಎಲ್ಲರೂ ಹಂಗೆ ಅಂದಿದ್ದು, ಏನು ಅಂಥ ದೊಡ್ಡ ರೋಗ ಇವಳಿಗೆ? 1 ಲಕ್ಷಕ್ಕೆ 1 ಲಕ್ಷ ರೂಪಾಯಿ ತಿಂಗಳಿಗೆ ಮಾತ್ರೆಗಳು ಖರ್ಚಾಗೋ ಅಷ್ಟು ದೊಡ್ಡ ರೋಗ ಏನಿದೆ? ಎಂಥ ದೊಡ್ಡ ರೋಗಕ್ಕೂ ಕೂಡ 1 ಲಕ್ಷ ರೂಪಾಯಿ ಮಾತ್ರೆಗಳಿಗೆ ಖರ್ಚಾಗೋದಿಲ್ಲ. ಅವಳು ಹಂಗೆ ಬರೀ ಸುಳ್ಳೆ, ಮಾತೆತ್ತಿದ್ರೆ ಸುಳ್ಳು. ಯಾರಾದರೂ ಕೇಳಿದ್ರೆ ಬಾಡಿಗೆಗೆ ಇನ್ನೊಂದು ಮಾತು ಹೇಳೋದಂತೆ, ಬಾಡಿಗೆಗಳಿಗೆ ಯಾರೂ ಬಂದಿಲ್ಲ ಅಂತ. ಒಂದು ದಿವಸನೂ ಬಾಡಿಗೆ ಮನೆ ಖಾಲಿ ಇಲ್ಲ. ನಾನಿರೋದು ಇಲ್ಲೇ, ನನಗೆ ಗೊತ್ತಿಲ್ವಾ? ನಾನು ನೋಡಲ್ವಾ? ಇಲ್ಲಿ ಅಮ್ಮಮ್ಮ ಖಾಲಿ ಆಗಿ 1 ವಾರ ಅಂದರೆ ಜಾಸ್ತಿ ಇಲ್ಲಿ ಬಾಡಿಗೆ ಮನೆಗೆ ಬರೋದಕ್ಕೆ. 2 ದಿವಸ 3 ದಿವಸಕ್ಕೆ ಆ ಮನೆಗೆ ಬಾಡಿಗೆಗೆ ಬಂದುಬಿಟ್ಟಿರ್ತಾರೆ. ಆಕೆ ಹಂಗೆ ಹೇಳ್ಕೊಳ್ಳೋದು, ಈಕೆ ದುಡ್ಡಿಗೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು. ನೀನು ಅವ್ರ ದುಡ್ಡಿಗೆ ಬಂದಿದ್ದೀಯ, ನಿನ್ನ ದುಡ್ಡಿಗೆ ಅವ್ರು ಬಂದಿಲ್ಲ. ಅದು ಈ ಪಾಪ ಕರ್ಮಗಳು ಸುಮ್ಮನೆ ಬಿಡೋದಿಲ್ಲ ನಿನ್ನ ಮಕ್ಕಳನ್ನ, ನೆನ್ಪಿಟ್ಕೊ. ಒಬ್ಬಳು ಮನೆಯಲ್ಲೇ ಇಟ್ಕೊಂಡಿದ್ದೀಯ, ಮಗನ ಮೇಲಕ್ಕೆ ಕಳಿಸಿದ್ದೀಯ, ಗಂಡನ ಮೇಲಕ್ಕೆ ಕಳಿಸಿದ್ದೀಯ, ತುಂಬ ಧರ್ಮವಾಗಿ ಬದುಕ್ತಾ ಇದ್ದೀಯ. ಇನ್ನೂ ನಿನಗೆ ಮುಂದೆ ಕಾದಿದೆ, ಅನುಭವಿಸ್ಕೊ, ತೆಗೆದುಕೋ. ಏನೇನು ಪಾಪ ಕರ್ಮಗಳು ಮಾಡಿದೀಯೋ ಆ ಸೊಸೆ, ಆ ನೋವಂತೂ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಅಷ್ಟು ಹಿಂಸೆ, ಅಷ್ಟು ನೋವು ಕೊಟ್ಟಿದ್ದೀಯ.
ಅವಳು ದುಡ್ಡಿಗೆ ನೀನು ಬಂದು ಅವಳಿಗೆ ಇದು ಮಾಡ್ತೀಯ. ಆ ಬಾಡಿಗೆ ಮನೆಗಳು ಕಟ್ಟೋವರೆಗೂ ಏನಂತ ಇದ್ದಿದ್ದು ಗೊತ್ತಾ, ಈ ಮಗ ಎಲ್ಲ ಈ ಮಕ್ಕಳನ್ನೆಲ್ಲ ಈಕೆ ಮಕ್ಕಳನ್ನೆಲ್ಲ ಕಾಲೇಜುಗಳು ಓದಿಸಿ, ಈ ದೊಡ್ಡ ಮಗಳಿಗೂ ಮದುವೆ ಮಾಡಿ, ಚಿಕ್ಕ ಮಗಳಿಗೂ ಮದುವೆ ಮಾಡಿ ಎಲ್ಲ ಮಾಡಿಸಿದ್ಮೇಲೆ ಇಷ್ಟು ಜಾಗ ಇತ್ತು, ಖಾಲಿ ಜಾಗ. ಅದರಲ್ಲಿ ಏನು ಬಾಡಿಗೆಗಳು ಬರ್ತಾ ಇರಲಿಲ್ಲ ಅಲ್ವಾ. ಆವಾಗ ಆಕೆ ಅಂತ ಇದ್ದಿದ್ದು, ಆಕೆ ಹೆಣ್ಮಕ್ಳು ಆಕೆ ಅಂತ ಇದ್ದಿದ್ದು, ಇದು ನಮ್ಮ ಅಣ್ಣನಿಗೆ ಜಾಗ, ಇದು ನನ್ನ ತಮ್ಮನಿಗೆ ಜಾಗ, ನಮಗೆ ಬೇಡ, ಏನು ಇಲ್ವಲ್ಲ ಅಲ್ಲಿ. ಆ ಲೋನ್ ಮಾಡಿ ಬಾಡಿಗೆ ಮನೆಗಳು ಕಟ್ಟಿದ ತಕ್ಷಣ ತಿರುಗಿಬಿಟ್ರು ಅವು. ಇದು ಜಾಗ ನಮ್ಮ ಅಪ್ಪಂದು, ಏನು ಮಾಡ್ಕೊತೀಯೋ ಮಾಡ್ಕೊ, ಅಣ್ಣ ಇರೋವಾಗಲೇ ಅವನು ಅಲ್ಲೇ ಕುಗ್ಗಿಬಿಟ್ಟ. ಎಲ್ಲ ಲೋನುಗಳು ಮಾಡಿ ಸಾಲಗಳು ಮಾಡಿ ಕಟ್ಟಿರೋದು. ಇವ್ರು ಹಿಂಗೆ ಬಂದು ಕೂತ ಮೇಲೆ ಇನ್ನು ಲೋನುಗಳು ಕಟ್ಟದಿದ್ರೆ ಸುಮ್ಮನೆ ಬಿಡ್ತಾರ, ಸಾಲಗಳು ಕಟ್ಟದಿದ್ರೆ ಸುಮ್ಮನೆ ಬಿಡ್ತಾರ? ಅವನ್ನ ಅಲ್ಲೇ ಸಾಯಿಸಿಬಿಟ್ರು, ಆ ಮಾತುಗಳಲ್ಲೇ ಸಾಯಿಸಿಬಿಟ್ರು. ಮಾತುಗಳಲ್ಲೇ ಸಾಯಿಸಿಬಿಟ್ರು, ಶಾರೀರಿಕವಾಗಿ ಸಾಯಿಸಿಬಿಟ್ರು ಬಿಡಿ. ಶಾರೀರಿಕವಾಗಿ ಇನ್ನೊಂದು ಥರ ಸಾಯಿಸಿದ್ದು. ಬೇಜಾರಾಗ್ಬಿಡುತ್ತೆ ನನಗೆ, ಏನಕ್ಕಪ್ಪ ಈ ಹಿಸ್ಟ್ರಿಗಳೆಲ್ಲ ಎತ್ತತೀನಿ ಬಾಯ್ ಅಂದ್ಕೊಂಡು. ಅಲ್ಲ, ಖಾಲಿ ಜಾಗ ಇರೋವರೆಗೂ ಇದೆಲ್ಲ ನಮ್ಮ ಅಣ್ಣನಿಗೆ ನಮಗೆ ಬೇಡ ಅಂತ ಇದ್ದವರು ಬಾಡಿಗೆ ಮನೆಗಳು ಕಟ್ಟೋದಾಗ ನಿಮ್ಗೆ ಹೆಂಗೆ ಬಾಯಿ ಬಂತು? ಎಲ್ಲರೇ ಹೋಗಿದ್ದು, ನಿಮ್ಮ ಗಂಡ ಸಿಕ್ಕಿದ್ದಿದ್ದ? ನಿಮ್ಮ ಗಂಡ ಸಿಕ್ಕಿರೋದು ತಂದು ಹಾಕ್ರೆ ಆವಾಗ ಒಪ್ಕೊತೀನಿ. ಅದು ಕಟ್ಟೋದಕ್ಕೂ ಸುಮ್ಮನೆ ಆಗಲಿಲ್ಲ. ಒಂದೊಂದು ರೂಪಾಯಿಗೂ ತುಂಬ ಕಷ್ಟಪಟ್ಟು ಕಟ್ಟಿದ್ದಾರೆ. ಸುಮ್ಮನೆ ಬಂದಿಲ್ಲ ಅವ್ರಿಗೂ, ಅವ್ರು ಬೆವರೇ ಸುರಿಸಿದ್ದಾರೆ ಅದರಲ್ಲಿ. ಆ ಕರ್ಮಗಳು ಅನುಭವಿಸ್ತೀರಾ, ಇದು ಬರೆದಿಟ್ಕೊಳ್ಳಿ. ನಗೀತಾ ಇದ್ದೀರಾ, ನಗಿರಿ. ಅದೆಷ್ಟು ದಿವಸ ಆಟ ಆಡ್ತೀರೋ ಆಡ್ರಿ, ನಗಿತೀರೋ ನಗ್ರಿ. ಆ ಕರ್ಮಗಳು ಹೆಂಗೆ ಸುತ್ತು ಹೊಡೆಯುತ್ತೋ ನಿಮಗೆ ನೋಡ್ಕೊಳ್ಳಿ. ಅದು ಎದ್ದೊಳಕ್ಕಾಗಲ್ಲ ನಿಮ್ಮ ಜೀವಮಾನಗಳಲ್ಲಿ. ಈಗಲೇ ಬಿದ್ದೋಗಿದ್ದೀರೇನೋ. ಕೆಲವು ಜನ ಹೇಳ್ತಾರೆ ನಿಮ್ಮ ಹಿಸ್ಟ್ರಿಗಳು ಗೊತ್ತಿದೆ, ನಮಗೂ ಗೊತ್ತಿದೆ. ಇನ್ನೂ ನಿಮಗೂ ಮಕ್ಕಳಿದ್ದಾರೆ, ನಿಮ್ಗೆ ಹುಟ್ಟಿರೋ ಮಕ್ಕಳಿದ್ದಾರೆ. ಅವ್ರು ಏನಾಗ್ತಾರೋ ನೋಡ್ಕೊಳ್ಳಿ. ಅಷ್ಟಿಷ್ಟು ನೋವು ಕೊಟ್ಟಿಲ್ಲ ನೀವು. ಅದೇನಂತ ನಿಮಗೆ ಬಾಯಿ ಬಂತು, ಅದು ಹೆಂಗೆ ಕಾಲಿಕ್ಕಿದ್ರೆ ಆ ಜಾಗಕ್ಕೆ. ಈ ಗಂಡು ಮಕ್ಕಳು ಹೆಂಗೆ ಗೊತ್ತಾ, ತಂದು ಅಂದ್ಬಿಟ್ಟು ಎಲ್ಲ ಮಾಡ್ತಾರೆ. ತುಂಬ ಜನ ಗಂಡ್ಮಕ್ಳು ಅಷ್ಟೇ, ಹಳ್ಳಿಗಳಲ್ಲಿ ಪಾಸ್ತಿಗಳು ಇರೋರು ಹಂಗೆ ಎಲ್ಲ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರ್ತಾರೆ. ಈ ಲಾಸ್ಟಿಗೆ ನೋಡಬೇಕು, ಅದ್ರ ಮೇಲೆ ಹೆಣ್ಮಕ್ಳು ತಿರುಗಿಬಿದ್ದು ಅರ್ಧ ಆಸ್ತಿ ಭಾಗ ಇಸ್ಕೊಂಡು ಹೋಗ್ತಾರೆ. ಇವಾಗ ಈ ಗಂಡು ಮಕ್ಕಳು ಯಾರಾದರೂ ಕೇಸ್ ಹಾಕಿದ್ರೆ ಅದ್ರ ಮೇಲೆ ಹೋರಾಡಿ ಒಂದು ಸ್ವಂತ ಪಡಿಸ್ಕೊತಾರೆ. ಈ ಖಾತೆ ಪಾಣಿ ಅದೆಲ್ಲ ಕಟ್ಟಿ ಉಳಿಸ್ಕೊಂಡು ನಮಗೆ ಆಗುತ್ತೆ ಅಂದ್ಬಿಟ್ಟು ಹೆಣ್ಮಕ್ಳಿಗೆ ಮದುವೆ ನಾಮಕರಣಗಳು ಏನೇನಿದೆಯೋ ಈ ಆಸ್ತಿಗಿಂತ ಹೆಚ್ಚಾಗೆ ಅವ್ರ ಮೇಲೆ ಖರ್ಚು ಮಾಡಿರ್ತಾರೆ. ಅವುಗಳಿಗೆ ಆ ನಿಯತ್ತು ಇರೋದಿಲ್ಲ. ಬಂದು ಕೇಸುಗಳು ಹಾಕಿ ಇದು ನಮ್ಮ ಅಪ್ಪಂದು, ಇದು ನಮ್ಮ ಅಮ್ಮಂದು ಅಂತ ಈಸ್ಕೊಂಡು ಹೋಗ್ತಾರೆ. ತುಂಬ ಪಾಪ ಈ ಗಂಡು ಮಕ್ಳ ಜೀವನ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಅಪ್ಪ, ತಾವು ದುಡಿದು ಸಂಪಾದಿಸಿ ಇಕ್ಕಿದ್ರೆ ಈ ಥರ ಜನ ಹಿಂಸೆ ಕೊಡ್ತಾರೆ. ಈ ದೊಡ್ಡವರು ಮಾಡಿರೋ ಆಸ್ತಿ ಪಾಸ್ತಿಗಳಿಗೆ
ಕೇಸುಗಳಾಕಿ ಈ ಥರ ಹಿಂಸೆ ಕೊಡ್ತಾರೆ. ಒಟ್ಟಿನಲ್ಲಿ ನಾವು ದುಡ್ದಿದ್ದೇ ನಮಗಿಲ್ಲ ಅಂದರೆ ಇನ್ನು ನಾವು ದುಡ್ದು ಏನು ಪ್ರಯೋಜನ? ಕೂತ್ಕೊಂಡು ತಿನ್ನೋರಿಗೆ ಕಾಲ, ಇದು ಕಲಿಯುಗ ಅಂತಾರೆ ಅಲ್ವಾ, ಅದೇ.